ದೇವ್ರು ಒಳ್ಳೇದು ಮಾಡಲಿ. ದಯವಿಟ್ಟು ಲಾಂಚ್ ಮಾಡಿ. ಥ್ಯಾಂಕ್ ಯು. ನಿರ್ದೇಶಕರು ನಾಗೇಂದ್ರ ಪ್ರಶಾಂತ್ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು ಸರ್, ಪ್ಲೀಸ್. ಸ್ವಲ್ಪ ಅವರಿಗೆ ಅನುವು ಮಾಡಿಕೊಡಿ ಸರ್. ಕ್ಯಾಮ್ರಾ ಪ್ಲೀಸ್. ಹಾಗೆ ನಮ್ಮ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಪ್ಲೀಸ್. ಚಾಕ್ನಾ ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿದೆ. ಮೇಲ್ನೋಟಕ್ಕೆ ಇದು ಯಮಧರ್ಮ ರಾಯ ಜೊತೆಗೆ ಚಾಕ್ನಾ ಅಂದ್ರೆ ಸುಟ್ಟದ ಮಾಂಸ ಅದರ ಕಾಣಿಸ್ತದೆ. ಚಾಕ್ನಾ ಅಂದ್ರೆ ನಿಮ್ಗೆಲ್ರೂ ತುಂಬಾ ಫ್ಯಾಮಿಲಿಯರ್ ಇರುತ್ತೆ. ಕಲಾಸಿಪಾಳ್ಯದ ಸಾಲು ಸಾಲು ಚಾಕ್ನಾ ಅಂಗಡಿಗಳು. ಸೊ ಬದಲಾದ ಕಾಲಕ್ಕೆ ಈಗ ಬಾರ್ಬಿಕ್ಯೂ ಅಂತ ಮಾಡಿಫಿಕೇಶನ್ ಆಗಿದೆ. ಆದ್ರೆ ಈ ಚಾಕ್ನಾ ಏನ್ ಹೇಳೋದಕ್ಕೆ ಹೊರಟಿದೆ ಅಂತ ನಮ್ಮ ಚಿತ್ರತಂಡನೇ ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ನ ನಮ್ಮ ಪ್ರೀತಿಯ ಅತಿಥಿಗಳು ಲಾಂಚ್ ಮಾಡಿ ಕೊಟ್ಟಿದ್ದಾರೆ. ಚಾಕ್ನಾ ಈ ಒಂದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಮೋಷನ್ ಪೋಸ್ಟರ್ ಬಿಡುಗಡೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಮೊದಲನೇ ನನ್ನ ವಂದನೆಗಳನ್ನು ಹೇಳುತ್ತಾ, ಚಾಕ್ನಾ ಅಂದರೆ ಕಲಾಸಿಪಾಳ್ಯ ಎಲ್ರಿಗೂ ನೆನಪು ಬರುತ್ತೆ. ಅದದ್ದು ಒಂದು ಹಳೆ ಹಿಸ್ಟ್ರಿ ಇದೆ. ಸಾರಾಯಿ ಅಂಗಡಿ ಇದ್ದಾಗಿಂದ ಕಲಾಸಿಪಾಳ್ಯದಲ್ಲಿ ಚಾಕ್ನಾ. ಈಗ ಸಾರಾಯಿ ಅಂಗಡಿ ಹೋಗಿ ಬ್ರಾಂದಿ ಆ ಥರ ಬಂದಿದೆ. ಆದರೂ ಚಾಕ್ನಾ ಅಂಗಡಿ ಇನ್ನೂ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ. ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್, ಬೋಟಿ, ಕಿಡ್ನಿ ಈ ಥರ ಪ್ರತಿಯೊಂದು ಅಲ್ಲಿ ಚಾಕ್ನಾ ಮಾಡಿ ಅದು ಒಂದು ವ್ಯಾಪಾರವಾಗಿ ನಡೀತಿದೆ. ಈ ಒಂದು ಕಾನ್ಸೆಪ್ಟಲ್ಲಿ ಚಾಕ್ನಾ ಅಂದರೆ ಮನುಷ್ಯ, ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯರ ಹೊಟ್ಟೆ ಒಳಗೇನೂ ಅದೇ ಸೇಮ್ ಇರುತ್ತೆ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಳ್ಳೇದು ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಯಮನೆ ಬಂದು ಮುಂದೆ ನಿಂತ್ಕೊಳ್ತಾನೆ ಸೊ ಪನಿಷ್ಮೆಂಟ್ ಕೊಡೋಕ್ಕೆ. ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು, ಅದು ನಿಜವಾಗಿ ನಡೆದಿರೋ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ. ಸುಮಾರು 33 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ. ನಂದು ಒಂದು ಟ್ರಸ್ಟ್ ಕೂಡ ಇದೆ. ನನ್ನ ಟ್ರಸ್ಟಲ್ಲಿ ಒಂದು 23 ಜನನೂ ಇದ್ದಾರೆ. ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟ್ರಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ಆ ಒಂದು ರನ್ನಿಂಗ್ನಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ. ಇದು ರಿಯಲ್ ತಮಿಳ್ನಾಡಲ್ಲಿ ನಡೆದಿರೋ ಒಂದು, ಪಾಂಡಿಚೇರಿನಲ್ಲಿ ನಡೆದಿರೋ ಒಂದು ವಿಷಯ. ಸೊ ಅದನ್ನು ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿಂದ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಚಾಕ್ನಾ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಇದರಲ್ಲಿ 4 ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ. ಒಂದು ಎಕ್ಸಾಂಪಲ್, ಗಾಂಜಾ ಹೊಡೆಯೋರು. ಈಗೆಲ್ಲ ಯಾವ ಥರ ಗಲ್ಲಿಗೆ ಗಾಂಜಾದು ಫಾರ್ವರ್ಡ್ ಆಗಿ ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ. ಎರಡನೇದು ರಾಬ್ರಿ. ನಮ್ಮ ಬ್ಯಾಂಗ್ಳೂರು ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದನೂ ಈ ರಾಬ್ರಿದು ಎಫೆಕ್ಟ್ಗಳು ಯಾವ ಥರ ಇದೆ ಅನ್ನೋದು ನಾವು ದಿನ ಪೇಪರಲ್ಲಿ ನೋಡಿರ್ತೀವಿ. ಇದರಲ್ಲಿ ರೇಪಿಸ್ಟುಗಳು ಸಂಜೆ ಮೇಲೆ ಹೆಣ್ಮಕ್ಳಿಗೆ ಆಗೋ ಒಂದು ಇನ್ಸಿಡೆಂಟ್ಗಳು ಯಾವ ಥರ ಇದೆ, ಇಂಥ ಒಂದು ಮೆಸೇಜ್ನ ಇವರು ಎಲ್ಲ ಒಂದು ಕಡೆ ಸೇರಿದ್ರೆ, ಇಂಥ 4 ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದ್ರೆ ಅವ್ರದ್ದು ಪ್ಲ್ಯಾನಿಂಗ್ ಯಾವ ಥರ ಇರುತ್ತೆ, ಅದನ್ನ ಯಾವ ಥರ ಅವರು ಮೂಮೆಂಟ್ಸ್ ತಗೊಳ್ತಾರೆ. ಸೊ ದುಡ್ಡುಗೋಸ್ಕರ, ಎಣ್ಣೆಗೋಸ್ಕರ, ಗಾಂಜಾಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಶಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು. ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದರೆ ಅದಕ್ಕೆ ಶಿಕ್ಷೆ ಕಾನೂನು ಏನೇ ಇದ್ರೂ ಕೂಡ ಏನು ಬರುತ್ತೆ, ಏನಾಗುತ್ತೆ. ಸೊ ಇಂಡಿಯಾದಲ್ಲಿ
ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು 3 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ 14 ವರ್ಷ ಅಂತ ಇದ್ರೂ ಕೂಡ ನಮ್ಮ ಅರಬ್ ಕಂಟ್ರಿನಲ್ಲಿ ಯಾವ ಥರ ಶಿಕ್ಷೆಗಳು ಇರುತ್ತೋ ಅಂಥ ಒಂದು ಶಿಕ್ಷೆಗಳು ಇದ್ದರೆ ಮಾತ್ರ ಇದ್ರನ್ನ ಆದಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದರಲ್ಲಿ ಚಾಕ್ನ ಅಂಗಡಿ ಓನರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ. ಸೊ ಅವ್ರ ಫ್ಯಾಮಿಲಿಗೆ ನಡೆಯೋ ಒಂದು ಇನ್ಸಿಡೆಂಟು, ಇದರಲ್ಲಿ ಕ್ರೈಮ್ ಇದೆ. ಕ್ರೈಮ್ ಡಿಪಾರ್ಟ್ಮೆಂಟು ಒಂದು ಅಕ್ಕಿಸ್ಟುಗಳನ್ನ ಹಿಡಿಯೋಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ. CC ಕ್ಯಾಮ್ರಾಗಳು ಎಷ್ಟೇ ಇದ್ರೂ ಕೂಡ ಕೆಲವೊಂದು ಇನ್ಸಿಡೆಂಟ್ಗಳು ಮಾಡೋರು ಅಕ್ಕಿಸ್ಟುಗಳು ಕಣ್ಮುಂದೆ ಸಿಗಲ್ಲ. ಅದಕ್ಕೆ ಅವ್ರದ್ದು ಹೋರಾಟಗಳು ಹೇಗಿದೆ, ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ನಡೆದುಬಿಟ್ರೆ ಆ ಕ್ಷೇತ್ರನ ಕಾಪಾಡೋ ದೊಡ್ಡ ವ್ಯಕ್ತಿ ಆ ಪಾಲಿಟಿಕ್ಸ್ ಲೀಡರ್ಗಳಿಗೆ ಎಷ್ಟೊಂದು ತಲೆನೋವುಗಳು ಇರುತ್ತೆ. ಮತ್ತು ಈ 4 ಕ್ಯಾರೆಕ್ಟರ್ಗಳು ಏನೇನು ಮಾಡ್ತಾರೆ, ಅದಕ್ಕೆ ಏನೇನು ಶಿಕ್ಷೆ ಸಿಗುತ್ತೆ ಅನ್ನೋದನ್ನೇ ನಾವು ಈ ಸಿನಿಮಾದಲ್ಲಿ ಕೊಡ್ತೀವಿ. ಅದಕ್ಕೆ ಬೂದಿ ಒಳಗಿನ ಕೆಂಡಗಳ ಕತೆ ಅಂತ ಒಂದು ಸಬ್ಟೈಟಲ್ ಕೊಟ್ಟಿದ್ದೀವಿ. ಒಳಗಿರೋ ಮೂಳೆ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಶಿಕ್ಷೆ ಏನಾಗುತ್ತೆ ಕೊನೆ ಅನ್ನೋದೇ ಈ ಚಾಕ್ನ ಸಿನಿಮಾದ ಕಾನ್ಸೆಪ್ಟು. ಥ್ಯಾಂಕ್ ಯು. ಪಾಂಡಿಚೇರಿಯಲ್ಲಿ ಈ ಘಟನೆ ಯಾವಾಗ ನಡೆದಿದೆ ಸರ್? ಏನು ಸರ್? ಪಾಂಡಿಚೇರಿಯಲ್ಲಿ ಈ ಘಟನೆ ಯಾವಾಗ ನಡೆದಿದೆ ಸರ್? ಒಂದು 5-6 ತಿಂಗಳ ಹಿಂದೆ ಒಂದು ಮೈನರ್ ಏಜ್ ಹುಡುಗಿನ 4 ಜನ ಸೇರಿ, ಒಂದು ವಯಸ್ಸಾದವನು ಕೂಡ, ಮೈನರ್ ಹುಡುಗರು 3 ಜನ, ಸೊ ಏಜ್ ಆಗಿರೋ 60 ವಯಸ್ಸು ಒಬ್ಬ ವ್ಯಕ್ತಿ, 4 ಜನ ಸೇರಿ ಒಂದು ಹೆಣ್ಮಗು ಸ್ಕೂಲ್ಗೆ ಹೋಗಿ ಬರುವಾಗ ಅಕ್ಕಪಕ್ಕದಲ್ಲಿ ಆಟ ಆಡ್ಕೊಂಡಿದ್ದಾಗ ಆ ಒಂದು ಹೆಣ್ಮಗುನ ಬಾಯಿ ಮುಚ್ಚಿ ಕರ್ಕೊಂಡೋಗಿ 4 ಜನನೂ ಸೇರಿ ರೇಪ್ ಮಾಡಿ ಅದನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಾಕಿ ಒಂದು ಮೋರಿ ಒಳಗೆ ಬಿಸಾಕಿದ್ರು. ಅದು ಸುಮಾರು ಒಂದು 1.5 ತಿಂಗಳ ಮೇಲೆ ಈ ವಿಷಯ ಫುಲ್ಲು ಎಲ್ಲ ಮೀಡಿಯಾ ಎಲ್ಲ ಚಾನೆಲ್ನಲ್ಲಿ ನಡೀತಾ ಇತ್ತು. ಆವಾಗಲೇ ನಾನು ಒಂದು ಈ ಕಾನ್ಸೆಪ್ಟ್ನಲ್ಲಿ ಒಂದು ಸಣ್ಣ ಒಂದು ಶಾರ್ಟ್ ಮೂವಿ ಥರ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿದೆ. ಅದಕ್ಕೆ ನನಗೆ ಸಪೋರ್ಟ್ ಆಗಿ ಸುಮಾರು ಜನ ಇದ್ದರು. ಆವಾಗ ಅದು ಶಾರ್ಟ್ ಮೂವಿ ಅನ್ನೋದನ್ನು ಯಾಕೆ ದೊಡ್ಡದಾಗಿ ಮಾಡಬಾರ್ದು ಅಂತ ಬಂದಾಗ ನನಗೆ ಕೆಲವು ನನ್ನ ಜೊತೆ ಸೇರಿರೋಗೂ ಕೆಲವೊಂದು ಮೀಟಿಂಗ್ ನಡೀತಾ ಇತ್ತು. ಸೊ ಅದನ್ನು ಸಿನಿಮಾವಾಗಿ ಮಾಡೋಣ ಅಂತ ಮುಂದೆ ಬರುವಾಗ ನಮ್ಮ ಮಿಸ್ಸಸ್ಸು ಅವ್ರು ನನಗೆ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್ ಆಗಿ, ಒಳ್ಳೆ ಕತೆ ಇದೆ, ಒಳ್ಳೆ ಸಮಾಜಕ್ಕೆ ಹೇಳುವ ಮೆಸೇಜ್ ಇದೆ, ಸೊ ದಯವಿಟ್ಟು ನೀವೇ ಮಾಡಿ ಅದನ್ನು ಅಂತ ಅವರು ಒಂದು ಸಪೋರ್ಟ್ ಕೊಟ್ಟರು. ಸೊ ಅದ್ರ ಜೊತೆಗೇ ನಮ್ಮ ಮಿಸ್ಸಸ್ ಅವ್ರ ತಮ್ಮ, ನನ್ನ ಅಲಿಯ, ಅವರೆಲ್ಲ ಕೂಡ ಏನೇ ಆಗಲಿ ಪರವಾಗಿಲ್ಲ, ಇದಕ್ಕೆ ನಾವು ಮುಂದೆ ಇದ್ದು ಮಾಡೋಣ ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು. ಈ ಒಂದು ವಿಷಯನ ನನಗೆ ತುಂಬ ಬೆಸ್ಟು ನನ್ನ ಬ್ರದರ್ ಥರ ನೆನೆಸ್ಕೊಂಡು ನಾನು ನಮ್ಮ ಫೈಟ್ ಮಾಸ್ಟರ್ ಕೌರವ್ ವೆಂಕಟೇಶ್ ಅವ್ರ ಹತ್ರ ಹೇಳಿದೆ. ಅವರು ಒಂದು ಧೈರ್ಯ ಕೊಟ್ಟರು, ಏನು ಟೆನ್ಷನ್ ತೊಗೋಬೇಡ, ಈ ಒಂದು ಸಿನಿಮಾ ಒಳ್ಳೆ ಕಾನ್ಸೆಪ್ಟ್ ಇದೆ, ಒಳ್ಳೆ ಮೆಸೇಜಿನೂ ಇದೆ, ನೀನು ಇದನ್ನ ಮಾಡು, ನಾನು ಇದ್ದೀನಿ, ಫುಲ್ ಆ್ಯಂಡ್ ಫುಲ್ಲು ನಿನ್ನ ಕೊನೆವರೆಗೂ ನಾನು ನಿನ್ನ ಕೈ ಜೋಡಿಸಿ ನಿನ್ನ ಜೊತೆನೇ ಇರ್ತೀನಿ ಅಂತ ನನಗೆ ಒಂದು ಸಹಾಯ ಮಾಡಿ ಮುಂದೆ ಬಂದರು. ಸೊ ಅವ್ರ ದಯದಿಂದನೇ ಈ ಮೋಷನ್ ಪೋಸ್ಟರ್ ಕೂಡ ಈ ಮಟ್ಟಕ್ಕೆ ಬಂದಿದೆ. ಹಂಗಾಗಿ ಅದೇ ರೀತಿಯಲ್ಲಿ ನಮ್ಮ DOP ರಣಧೀರ್ ನಾಯಕ್ ಅವರು ಹಾಗೂ ಅವರು ಮತ್ತು ನಮ್ಮ ರಾಘವ ಮಗರಿಷಿ ಅವರು, ಇಂಥವರೆಲ್ಲ ನನಗೆ ಕೈ ಜೋಡಿಸಿ ನಾವೆಲ್ಲ ಸೇರಿ ಒಂದು ಜರ್ನಿ ಮಾಡೋಣ, ಈ ಒಂದು ಮೆಸೇಜ್ ತುಂಬ ಅದ್ಭುತವಾಗಿ ಬೇರೆ ಲೆವೆಲ್ಗೆ ನಾವು ಕೊಡೋಣ ಅಂತೆಲ್ಲ ಮುಂದೆ ಬಂದಾಗ ಒಬ್ಬೊಬ್ಬರು ಮೀಟ್ ಆದರು. ಅದರಲ್ಲಿ ಕೌರವ್ ವೆಂಕಟೇಶ್ ಸರ್ ಕಡೆಯಿಂದ ನನಗೆ ತುಂಬ ಧೈರ್ಯ ಕೊಟ್ಟು ಬಂದಿರೋರು ಸುಮಾರು ಜನ ಇಲ್ಲಿ ಇದ್ದಾರೆ. ಅದರಲ್ಲಿ ನಾನು ಹೇಳ್ಬೇಕಾದ್ರೆ ನಮ್ಮ ಕುಮಾರ್ ಸರ್ ಇದ್ದಾರೆ. ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಿ. ಸೊ ಚಾಕ್ನ ಬಗ್ಗೆ ತಮಗೆ ಹೇಗೆ ಅನ್ನಿಸ್ತು? ವೇದಿಕೆ ಮೇಲಿರುವಂಥ ಎಲ್ರಿಗೂ ಹಾಗೂ ಇಲ್ಲಿ ಬಂದಿರುವಂಥ ನಮ್ಮ ಎಲ್ಲ ಕುಟುಂಬ ಮಾಧ್ಯಮದವ್ರಿಗೂ ನಿಮ್ಮ ಹುಡುಗಿ ಪ್ರಿಯಾ ಹಾಸನ್ ಮಾಡುವ ನಮಸ್ಕಾರಗಳು. ಪ್ರೊಡ್ಯೂಸರ್ ನಿರ್ಮಾಪಕಿ ಮೇಲ್ ಬರಬೇಕು, ನಾವೆಲ್ಲ ಮೇಲಿಗೆ ನಿರ್ಮಾಪಕರು ಕೆಳಗೆ ಬಂದ್ಬಿಟ್ಟಿದಾರಲ್ಲ, ನಾಟ್ ಗುಡ್. ಅವರು ತುಂಬ ಇಂಪಾರ್ಟೆಂಟು. ನಿರ್ಮಾಪಕರಿದ್ರೇ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ. ಬನ್ನಿ ಮೇಲೆ ಮೇಡಮ್, ಬನ್ನಿ ಸರ್. ಆ ಪೋಸ್ಟರ್ ಸೈಡ್ಗೆ ಇಡ್ಬೋದಾ? ಇಡಲ್ವಾ? ಖಾಲಿ ಇಲ್ಲ, ಇಲ್ಲ ಫುಲ್ ಆಗಿದೆ. ಅಲ್ಲ ಅನ್ಯತಾ ಭಾವಿಸ್ಬೇಡಿ, ಯಾಕಂದರೆ ಒಬ್ಬರು ನಿರ್ಮಾಪಕರಿದ್ರೇ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೋದು.
ಸಾಕಷ್ಟು ಕನಸುಗಳನ್ನ ಹೊತ್ತಿರ್ತಾರೆ. ಈ ಥರ ಸಿನಿಮಾ ಮಾಡಬೇಕು, ಈ ಥರ ಆ್ಯಕ್ಟ್ ಮಾಡಬೇಕು, ಒಂದು ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ, ಅದು ಬೆಳಕಿಗೆ ಬರಬೇಕಂದ್ರೆ ಹಣ ಹಾಕೋದೇ ತುಂಬ ಮುಖ್ಯ ಆಗುತ್ತೆ. ಒಬ್ಬರು ಹಣ ಹಾಕೋರು ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ. ಸೊ ನಾವು ಫಸ್ಟು ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ. ಈಗ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ನಾನು ಯಾವುದೋ ತಮಿಳ್ ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ, ನಿಜ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿ ಮಾತಾಡಿದ್ರು. ಸಬ್ಜೆಕ್ಟ್, ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಮತ್ತು ನನಗೆ ಪೋಸ್ಟ್ರು ನೋಡಿದ್ದು, ಟೈಟಲ್ಲು, ಅದು ವರ್ಕ್ ಮಾಡಿರೋದು ಅದೆಲ್ಲ ತುಂಬ ಇಷ್ಟ ಆಯಿತು. ಟೆಕ್ನಿಕಲಿ ತುಂಬ ಸೌಂಡ್ ಇದ್ದಾರೆ ಅನಿಸುತ್ತೆ. ಅವರ ಕತೆ ಚೆನ್ನಾಗಿದೆ. ವೈಲೆನ್ಸ್ ಖಂಡಿತ ತುಂಬ ವೈಲೆನ್ಸ್ ಇರುತ್ತೆ. ನಮ್ಮ ವಾಸು ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ. ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟೋ ಸತಿ ನಾವು ನ್ಯೂಸ್ಗಳಲ್ಲೂ ಸಹ ತುಂಬ ಈ ಥರ ರೇಪ್ ಕೇಸಸ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಸಾಕಷ್ಟು ನೋಡ್ತಾನೆ ಇರ್ತೀವಿ. ಆದರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕಿಸೋಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ನಮಗೆ ಆ ಪೊಸಿಷನ್ ಇರಲ್ಲ, ಮಾಡೋಕ್ಕಾಗ್ತಾ ಇರಲ್ಲ. ನಾವು ಮನಸ್ಸಲ್ಲಿ ಟಿ ವಿನಲ್ಲಿ ನೋಡಿ ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕಿತ್ತು, ಮಾಡಿದವ್ರಿಗೆ ಅಂತ ಅನ್ಕೋತಾ ಇರ್ತೀವಿ. ಆದರೆ ಅದು ಯಾವುದನ್ನು ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇರಲ್ಲ, ಬಿಕಾಸ್ ನಮಗೆ ಆ ಒಂದು ಪೊಸಿಷನ್ ಇರಲ್ಲ. ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದರಲ್ಲಾದರೂ ಹೇಳ್ಕೊಬೋದು. ಅದು ನಮ್ಮ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ ತುಂಬ ಶಕ್ತಿ ಇರೋದು. ಯಾಕಂದರೆ ಅವ್ರು ಏನು ತೋರಿಸ್ತಾರೋ ಜನ ಅದನ್ನು ನೋಡ್ತಾರೆ. ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸೋ ಅಂಥ ಒಂದು ವಿಷಯಗಳು ಮುಟ್ಟಿಸಿದಾಗ ಪ್ರತಿಯೊಬ್ಬರು ಮನಸ್ಸಲ್ಲೂ ಅದು ಬರುತ್ತೆ. ಇವಾಗ ಯಾರದೇ ಬಗ್ಗೆ ಆಗಲಿ ಒಂದು ನೆಗೆಟಿವ್ ತೋರಿಸ್ಬೋದು, ಪಾಸಿಟಿವ್ ತೋರಿಸ್ಬೋದು. ಸೊ ಅದು ಸೊಸೈಟಿ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಹಾಗೆ ಸಿನಿಮಾ ಕೂಡ ಒಂದು ತುಂಬ ಜನರ ಮೇಲೆ ಒಂದು ಪರಿಣಾಮ ಬೀಳೋ ಅಂಥ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನಾವೇನೇ ತೋರಿಸಿದ್ರು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇದ್ದರೆ, ನಮ್ಮ ಸೊಸೈಟಿಗೆ ಒಂದು ಒಳ್ಳೇದಾಗೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ರೆ ಅದು ನಮ್ಮ ಸೊಸೈಟಿಗೆ, ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದು ಒಂದು ಒಳ್ಳೆ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪಳನಿ ರಾಜ್ ಅವರು. ಅವ್ರಿಗೆ ಒಳ್ಳೇದಾಗಲಿ, ಸಕ್ಸಸ್ ಆಗಲಿ. ಹಾಗೂ ಒಂದು ಲೇಡಿ ನಿರ್ಮಾಪಕಿಯಾಗಿ ಇದಕ್ಕೆ ಹಣ ಹಾಕೋಕ್ಕೆ ಮುಂದೆ ಬಂದಿದ್ದಾರೆ. ಅವ್ರು ಹಣ ಹಾಕಿರೋದು ವಾಪಸ್ ಬಂದು ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಬರಲಿ. ಇದೇ ರೀತಿ ಒಳ್ಳೊಳ್ಳೆ ಕತೆಗಳನ್ನ ಇಟ್ಕೊಂಡು ಅವರು ಸಿನಿಮಾಗಳನ್ನ ಮಾಡಲಿ. ಒಳ್ಳೊಳ್ಳೆ ಹೊಸ ಕಲಾವಿದರು ಇದರಿಂದ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಆ ಕಲಾವಿದರಿಗೂ ಸಹ ಒಳ್ಳೇದಾಗಲಿ, ಇಂಡಸ್ಟ್ರಿಯಲ್ಲಿ ಬೆಳೀಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ. ನಮ್ಮ ಟೀಮ್ಗೆ ಥ್ಯಾಂಕ್ ಯು. ನನಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಗೌರವ್ ವೆಂಕಟೇಶ್ ಮಾಸ್ಟ್ರು. ಸಾರಿ, ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಾಸ್ಟ್ರಿಂದ. ನನಗೆ ಇವ್ರು ಯಾರೂ ಪರಿಚಯ ಇರಲಿಲ್ಲ. ಮಾಸ್ಟ್ರು ಹೇಳಿ ಅವ್ರು ಬಂದು ಆಫೀಸ್ಗೆ, ಇಲ್ಲ ಮೇಡಮ್ ಈ ಥರ ಇದೆ, ಒಳ್ಳೆ ಟೀಮು, ತುಂಬ ಒಳ್ಳೆ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಬಂದು ಸಪೋರ್ಟ್ ಮಾಡಬೇಕು, ಒಬ್ಬರು ಲೇಡಿ ಪ್ರೊಡ್ಯೂಸರು ಅಂತ ಹೇಳ್ದಂಗೆ ನಾನು ಒಪ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಮಾಸ್ಟ್ರು ನಮ್ಮ ಒಂದು ಬಾಂಧವ್ಯ ನಾನು ಇಂಡಸ್ಟ್ರಿಗೆ ಬಂದಾಗಿಂದ, ನನ್ನ ಜಂಬದ ಹುಡುಗಿಯಿಂದ 2007ಇಂದ ಇದೆ. ಅವರೊಂಥರ ನಮ್ಮ ಫ್ಯಾಮಿಲಿ ಪರ್ಸನ್ ಥರ ಇದ್ದಾರೆ. ನಾನು ಎಲ್ಲ ಸಿನಿಮಾಗಳಲ್ಲೂ ಅವ್ರದ್ದು ಫೈಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬಾಂಧವ್ಯದಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ನೀವು ವಿಮಲಾ ಅವ್ರನ್ನೇ ಮಾತನಾಡ್ಸೋಣ ಇವಾಗ, ಯಾಕಂದರೆ ಪ್ರಿಯಾ ಮೇಡಮ್ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಮೇಡಮ್, ನಿಮ್ಮ ಮನೆಯವರ ನಿರ್ದೇಶಕರು. ಸೊ ಏನು ಹೇಳಿದ್ರಿ, ದುಡ್ಡು ಹಾಕೋದಂದ್ರೆ ದೊಡ್ಡ ಸವಾಲಿನ ಕೆಲಸ, ಹೇಗೆ ಒಪ್ಕೊಂಡ್ರಿ ಅಂತ? ಅವ್ರ ಫಿಲಮ್ದು ಅವ್ರ ಕನಸದು ತುಂಬ ವರ್ಷದಿಂದ ಅವ್ರಿಗೆ ಇದರಲ್ಲಿದ್ದಾರೆ, ಸೋಷಿಯಲ್ ವರ್ಕರು ಇದ್ದಾರೆ. ಇವಾಗ ಫಿಲಮ್ ಮಾಡಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ. ಮನೆಯೆಲ್ಲ ಸ್ವಲ್ಪ ಲೀಸ್ ಕೊಟ್ಟಿದ್ದೀವಿ. ನಮ್ಮ ತಮ್ಮ, ನಮ್ಮ ನಾದಿನಿಯವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಮ್ಮ ಗೋಲ್ಡೆಲ್ಲ ಸ್ವಲ್ಪ ಮಾರಿಬಿಟ್ಟು ಅವ್ರ ಕನಸು ನಿಜವಾಗಬೇಕು. ಒಳ್ಳೆ ಸ್ಟೋರಿ ಇದೆಲ್ಲ, ಅದು ಜನಕ್ಕೆ ಇದಾಗಬೇಕು. ಮೀಡಿಯಾವ್ರು ಸಪೋರ್ಟ್ ಕೊಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೇದಾಗಲಿ. ಸರ್, ತಾವೇ ಮಾತಾಡಿ ಸರ್. ಜಂಗ್ಲಿ ಪ್ರಸನ್ನ ಸರ್, ತಮಗೆ ಗೊತ್ತು ಒಂದು ಸಿನಿಮಾ ನಿರ್ದೇಶನ ನಿರ್ಮಾಣದ ಹೊಣೆ ಎಷ್ಟು ಕಷ್ಟ. ಇಲ್ಲಿ ಎಲ್ಲ ಬಂದಿರುವಂಥ ಗಣ್ಯವ್ಯಕ್ತಿಗಳಿಗೂ ಮತ್ತು ಪ್ರೆಸ್ ಮೀಡಿಯಾದವ್ರಿಗೂ ನಾನು ವಂದನೆಗಳು. ನಾನು ಮೊದಲನೇದಾಗಿ ಮೇಡಮ್ ಪ್ರಿಯಾಸನ್ ಅವರಿಗೆ, ಅಂದರೆ ನನ್ನ ಅವರ ಒಡನಾಳ ಹೆಂಗಿದೆ ಅಂದರೆ ಅಣ್ಣ ತಂಗಿ ಒಡನಾಳ. ಅಂದರೆ ನಾವು ಫ್ಯಾಮಿಲಿ ಥರನೇ ಇದ್ದೀವಿ. ಇವತ್ತಿದ್ದೀನಿ ನಾನು ಅವತ್ತಿಂದ ಇವತ್ತವರೆಗೂ ಅವ್ರ ಸಿನಿಮಾ ನಾನೇ ಮಾಡಿದ್ದೀನಿ. ಬಟ್ ಇವತ್ತು ನಮ್ಮವ್ರು ಹೆಂಗಂದರೆ ಏನಾದರೂ ಒಂದು ಇದಿದ್ರು ನಾವೇ ಡಿಸ್ಕಷನ್ ಮಾಡ್ತಾಯಿದ್ವಿ.
ನಾನು ಈ ಎಲ್ಲೂ ಮೇಡಮ್ನ ಕರೆಯೋದಿಲ್ಲ. ಯಾಕಂದರೆ ಸೊ ನನಗೆ ಗೊತ್ತು ಎಲ್ಲಿ ಯಾವ ಥರ ಅವರು ಒಂದು ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಯಾವತ್ತೂ. ಸೊ ಅವ್ರು ಬಂದಾಗ ಒಂದು ಇದಾಗಬೇಕು ಅಂತ. ಸೊ ಹಿಂಗಿದ್ದಾಗ ಏನಾಯಿತು, ನಾನು ಒಂದು ಸಿನಿಮಾ ಮಾಡಿ ಓಡಬೇಕಾದ್ರೆ ಮೇಡಮ್ಗೆ ಹೇಳಬೇಕು ಅಂದರು. ಸರ್ ಯಾರನ್ನು ಕರೆಯೋಣ ಅಂತ ಸರ್ ವಿನೋದ್ ಸರ್ ಕರೆದೆ. ಅವ್ರಿಗೆ ಮಹಿಷಾರಿಲ್ಲ, ಅವ್ರ ಮನೆಗೆ ಹೋಗಿ ಬಂದೆ ನಾನು ನಿನ್ನೆ. ಸೊ ಅವ್ರಿಗೇನೋ ಮಹಿಷಾರಿಲ್ಲ ಅಂತ ಬರೋದಿಲ್ಲ ಅಂದರೆ ಮೇಡಮ್ ಅವ್ರಿಗೆ ಆಮೇಲೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಮೇಡಮ್ ಪ್ರೊಡ್ಯೂಸರ್ ಬಂದು ಲೇಡಿ ಪ್ರೊಡ್ಯೂಸರು, ನೀವು ಲೇಡಿ ಪ್ರೊಡ್ಯೂಸರ್ ಡೈರೆಕ್ಟ್ರು, ಸೊ ನೀವು ಬಂದರೆ ನಮ್ಮ ಇದಕ್ಕೆ ಒಂದು ಬೆಂಬಲ ಇರುತ್ತೆ ಅಂತ ಹೇಳಿದೆ. ಕೇಳ್ಕೊಂಡು ಅವರು ಒಂದೇ ಒಂದು ಮಾತೊಂದು ಏನೋ ಕೆಲಸ ಇದೆ ನನಗೆ, ನಾನು ಬರ್ತೀನೋ ಅಂತ ಅಂದರು. ಬಟ್ ನಾನು ಕೇಳ್ಕೊಂಡೆ ಬರಲೇಬೇಕು ಅಂತ. ಅವರು ಎಲ್ಲ ಕೆಲಸ ಬಿಟ್ಟು ಸೊ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು. ಚಾಕ್ನಾ ಸಿನಿಮಾದ ಕತೆ ಅದನ್ನು ನಿರ್ದೇಶಕರು ಹೇಳ್ಬಿಟ್ರು ಶಾರ್ಟ್ ಮೂವಿ ಮಾಡ್ಬೇಕಂತ. ಸೊ ಅದಕ್ಕೆ ನನ್ನ ಹತ್ರನೇ ಬಂದಿದ್ರು, ಶಾರ್ಟ್ ಮೂವಿ ಮಾಡಬೇಕು, ಡಿಸ್ಕಷನ್ ಮಾಡಿದೆ, ಎಲ್ಲ ಓಕೆ, ಎಲ್ಲ ಆಗಿತ್ತು, ಫೈನಲ್ ಆಗಿತ್ತು. ಸೊ ಏನೋ ಸ್ವಲ್ಪ ಅಡೆತಡೆಗಳಿಂದ ಅದು ಆಗಿಲ್ಲ. ಸೊ ನಾನು ಅದನ್ನ ಬಿಟ್ಬಿಟ್ಟಿದ್ದೆ. ಮತ್ತೆ ಬಂದರು, ಈ ಥರ ಸಿನಿಮಾ ಮಾಡ್ತೀನಿ ಅಂದರು. ನಾನು ಅವ್ರಿಗೆ ಬೈದೆ. ಅವತ್ತು ಶಾರ್ಟ್ ಮೂವಿ ಅಂತ ಬಂದಿದ್ದು, ಸಿನಿಮಾ ಮಾಡ್ತಾ ಬರ್ತಿದ್ದೀರ ಪಳ್ಳಿ, ಯೋಚನೆ ಮಾಡಿ ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಸಿನಿಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬ ಕಷ್ಟ. ಮನೆಯಾದ್ರೂ ಕಟ್ಬಿಡ್ಬೋದು, ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳಿದೆ. ಇಲ್ಲ ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದರು. ಸೊ ನಾನು ಯಾವಾಗ ಅಂದೆ, ಹೊಸಬ್ರಿಗೆ ನಂದು ಯಾವತ್ತೂ ಸಪೋರ್ಟ್ ಇರುತ್ತೆ. ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ. ಸೊ ನಾನು ನನ್ನ ಪ್ರೀತಿಯಿಂದ ನಿನಗೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿದ ಮೇಲೆ ಪ್ರೊಡ್ಯೂಸರ್ನ ಕೇಳಿದೆ, ಯಾರು ಪ್ರೊಡ್ಯೂಸರು ಅಂದೆ. ಸೊ ನಮ್ಮ ಮಿಸ್ಸಸ್ಸೇ ಪ್ರೊಡ್ಯೂಸರ್ ಅಂದರು. ಅವರು ಬಂದು ನನ್ನ ಹತ್ರ ಮಾತಾಡಿದ್ರು, ಸರ್ ಈ ಥರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಬಟ್ ಆದರೆ ಮಾಡೇ ಮಾಡ್ತೀವಿ, ಏನೋ ಮನೇಲಿ ಇರೋದು ಅಡಮಾನ ಮಡಿಯಾರು ಮಾಡ್ತೀನಿ ಅಂದರು. ಸೊ ನಂಗೆ ತುಂಬ ಫೀಲ್ ಆಯಿತು. ಸೊ ಅವ್ರಿಗೆ ಹೇಳಿದೆ, ಓಕೆ ಅಮ್ಮ ನಾನು ಮಾಡಿಕೊಡ್ತೀನಿ, ಏನು ಟೆನ್ಷನ್ ತೊಗೊಬೇಡಿ, ನಿಮ್ಮ ಯಜಮಾನ್ರ ಕನಸು ನಾನು ಅನ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವ್ರಿಗೆ. ಸೊ ಆ ಮಾತನ್ನ ಉಳಿಸ್ಕೊತೀನಿ. ಸಿನಿಮಾದಲ್ಲಿ ತುಂಬ ನಮ್ಮ ವಾಸನೆ ಹೇಳ್ದಂಗೆ ವೈಲೆನ್ಸ್ ಇದೆ, ಬಟ್ ಆ ವೈಲೆನ್ಸ್ ಅದೇ ಥರ ಮಾಡ್ತೀವಿ. ಯಾಕಂದರೆ ನ್ಯಾಚುರಲ್ ಕಾನ್ಸೆಪ್ಟು, ನ್ಯಾಚುರಲ್ ಕತೆ ಆದೋದ್ರಿಂದ ಸೊ ಅದಕ್ಕೆ ಅದೇ ಮಾಡಬೇಕು. ಅದು ಬಿಟ್ಟು ನಾನು ಸಿನಿಮ್ಯಾಟಿಕಲ್ ಮಾಡಿದೆ, ಅದು ಚೆನ್ನಾಗಿ ಕಾಣಲ್ಲ. ಬಟ್ ಅದನ್ನ ನಾನು ಮಾಡಿ ತೋರಿಸ್ತೀನಿ. ಬಟ್ ನಾನು ಯಾವತ್ತೂ ಅವ್ರಿಗೆ ಬೆನ್ನೆಲುಬಾಗಿರ್ತೀನಿ. ಸೊ ನನ್ನ ಮಾತಿಗೆ ಎಲ್ಲರೂ ನನ್ನ ಸ್ನೇಹಿತರು, ನನ್ನ ಅಣ್ಣ ತಮ್ಮ ಬಂದಿರೋದಕ್ಕೆ ನಾನು 2 ಮಾತನ್ನು ಮುಗಿಸ್ತೀನಿ. ನಿಮ್ಮ ಎಲ್ಲರಿಗೂ ನಮಸ್ಕಾರ. ನಂದು ಇದೇ 2ನೇ ಚಿತ್ರ. ಮೊದಲನೇ ಚಿತ್ರ ನೋ ಪಾರ್ಕಿಂಗ್ ಅಂತ. ನಮ್ಮ ಡೈರೆಕ್ಟರ್ ಸರ್ ನಾಗೇಂದ್ರ ಪ್ರಸಾದ್ ಅವರು, ಪ್ರೊಡ್ಯೂಸರ್ ಅಂತ ಕುಮಾರಣ್ಣ. ಇದು ನಮ್ಮ 2ನೇ ಸಿನಿಮಾ. ಓಕೆ, ಚಾಕ್ನಾ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಹೇಗೆ ಸೆಲೆಕ್ಟ್ ಆದ್ರಿ, ನಿರ್ದೇಶಕರ ಬಗ್ಗೆ. ಕ್ಯಾಮ್ರಾ ನೋಡ್ಕೊಂಡು ಆ ಕಡೆ ಮಾತಾಡಿ. ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಅಲ್ಲಿ ನಾವು ಜೀವನದಲ್ಲಿ ಇಂಪ್ರೂವ್ ಆಗೋಕ್ಕೆ. ಸರಿ, ನಿಮ್ದೇನ್ ಪಾತ್ರ ಹೇಳಿ ಸಿನಿಮಾದಲ್ಲಿ? ಒಬ್ಬ ಪೆಡ್ಲರ್ ಹೆಂಗಿರ್ತಾನೆ. ಪೆಡ್ಲರ್ ನೋಡಿ, ಪೆಡ್ಲರ್ಸ್ ಮಾತಾಡ್ಬೇಕಲ್ವಾ, ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಗಿರಿ, ಥ್ಯಾಂಕ್ ಯು ಸೋ ಮಚ್. ಮಧುಶ್ರೀ, ಸೊ ಚಿತ್ರದ ನಾಯಕ ನಟಿ ಮಧುಶ್ರೀ, ತಮ್ಮ ಪಾತ್ರದ ಬಗ್ಗೆ ಹೇಳಿ, ಚಾಕ್ನಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋರಿಗೆ ಎಲ್ರಿಗೂ ನಮಸ್ಕಾರ, ಮೀಡಿಯಾದವ್ರಿಗೆ ನಮಸ್ಕಾರ. ನಂದು ಇದು ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು. ನನಗೆ ಅವಕಾಶ ಕೊಟ್ಟಂಥ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಪಳನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಸಿನಿಮಾ ಮಾಡಿದ್ದೀನಿ, 4-5 ಸಿನಿಮಾ ಮಾಡಿದ್ದೀನಿ. ಇದರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಬೇಕು. ಹೊಸಬ್ರಿಗೆ ನೀವು ಅವಕಾಶ ಕೊಡಬೇಕು. ಮತ್ತು ನಮ್ಮ ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ, ಏನೋ ಒಂದು ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಕನ್ನಡ ಸಿನಿಮಾನ ಥಿಯೇಟರಲ್ಲೇ ನೋಡಿ, ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ. ಮೀಡಿಯಾದವ್ರಿಗೆ ಥ್ಯಾಂಕ್ ಯು, ವೇದಿಕೆ ಮೇಲಿರೋರಿಗೆಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆನೇ ಹೇಳಲಿಲ್ಲ ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಮಧುಶ್ರೀ, ಧನ್ಯವಾದಗಳು. ಮಂಜು ಸರ್ನ ಮಾತನಾಡ್ಸೋಣ. ಸೊ ಭೀಮಾ ಕನ್ನಡ ಚಿತ್ರರಂಗದ ಥಿಯೇಟರ್ಗಳು ಇಲ್ಲ, ಜನ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಈ ಸಿನಿಮಾದಿಂದ ಮತ್ತೆ ಹೌಸ್ಫುಲ್ ಶೋ ಕಾಣೋ ಥರ ಆಯಿತು. ಸೊ ನೀವು ಕೂಡ ಭೀಮಾದ ಒಂದು ಭಾಗ, ಮತ್ತೆ ಒಂದು ರಾ ಸಬ್ಜೆಕ್ಟ್, ಮಾಸ್ ಸಬ್ಜೆಕ್ಟ್ಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಮೊದಲಾಗಿ ಏನಾದ್ರು ಧನ್ಯವಾದಗಳು.
ಆ್ಯಕ್ಚುಲಿ ನಾವು ಬಿಟ್ಟರು ನಮ್ಮನ್ನು ಬಿಡಲ್ಲ ಅನ್ಸುತ್ತೆ ಈ ಚಾಕ್ನ. ಮತ್ತು ಒಳ್ಳೆ ಸಂದೇಶನ ಭೀಮಾ ಮೂವಿಯಿಂದ ಕೊಟ್ಟಿದ್ದೀವಿ. ಮತ್ತು ಪಳನಿ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಕ್ಕೆ ಹೊರಟಿದ್ದಾರೆ. ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು, ಸೊ ಅದೇ ಥರ ಈ ಚಾಕ್ನ ಮೂವಿನೂ ಸಕ್ಸಸ್ ಆಗಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು.